शान्तिरोषधय शान्तिः वनस्पतय शान्तिर्विश्वे ब्रह्म शान्तिः सर्वभूतानां शान्तिरेव शान्तिः सामा शान्तिरेधि ॐ शान्ति शान्ति शान्तिः हरिः ॐ श्री गुरुभ्यो नमः हरिः ॐ 2 ನಿಮಿಷ ಮೌನ ದೀಪಾವಳಿ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಈ ಯಜ್ಞವನ್ನು ಮಾಡ್ತಾ ಇದ್ದೇವೆ. ಏನಿದು ಹಬ್ಬ? ಇವತ್ತು ನಾವೇನು ಸಂಕಲ್ಪ ಮಾಡಬೇಕು? ಯಾಕೆ ಯಜ್ಞ ಮಾಡಬೇಕು? ಇದನ್ನು ಸ್ವಲ್ಪ ಅದರ ಮೂಲವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಬೆಳಕಿನ ಹಬ್ಬ. ಎಲ್ಲ ಕಡೆ ಪಟಾಕಿ ಹೊಡೆದು ದೀಪಗಳನ್ನು ಹಚ್ಚಿ ದೀಪದ ಸರಮಾಲೆ ಇಡೀ ದೇಶದಲ್ಲಿ ಎಲ್ಲಿ ಸನಾತನ ಧರ್ಮದ ಪ್ರಾಬಲ್ಯ ಇದೆ ಅಲ್ಲೆಲ್ಲ ಬೆಳಕು ತಾಂಡವವಾಡುತ್ತೆ. ಹೊರದೇಶದವರು ಕೂಡ ಈ ಒಂದು ಹಬ್ಬವನ್ನು ಆಚರಿಸುವಂಥ ಉದಾಹರಣೆಗಳು ಕಾಣ್ತಾ ಇದೆ. ಯಾಕೆ ಈ ಬೆಳಕಿನ ಹಬ್ಬವನ್ನು ಮಾಡಬೇಕು? ಯಾಕೆ ಈ ಸಂದರ್ಭದಲ್ಲಿ ಯಜ್ಞವನ್ನು ಮಾಡಬೇಕು? ಸ್ವಲ್ಪ ಯೋಚನೆ ಮಾಡೋಣ. ಈ ಬೆಳಕಿನ ಹಬ್ಬದಲ್ಲಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಬೇಕು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ 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 ಹೇಳ್ತೀವಿ. ಅಸತೋಮ ಸದ್ಗಮಯ, ಅಸತ್ನಿಂದ ಅಸತ್ಯದಿಂದ ಸತ್ಯದ ಕಡೆ ಹೋಗಬೇಕು. ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿನಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಬೇಕು. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತ ತತ್ವದ ಕಡೆಗೆ ಹೋಗಬೇಕು. ಹೇಗೆ ಸಾಧ್ಯ ಇದು? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಾವೆಲ್ಲರೂ ಕೂಡ ನಾನು ಅಂದ ಕೂಡಲೇ ನನ್ನ ಈ ಶರೀರಕ್ಕೆ ನಮ್ಮನ್ನು ಅನ್ವಯ ಮಾಡಿಕೊಂಡು ಈ ಶರೀರಕ್ಕೆ ಏನು ಬೇಕು ಏನು ಬೇಡ, ಯಾವುದು ಸುಖ ಯಾವುದು ದುಃಖ, ಆನಂದ ಅನ್ನೋದನ್ನು ಕೂಡ ಶರೀರಕ್ಕೆ ಅನ್ವಯ ಮಾಡಿಕೊಂಡು ನಾವು ಖುಷಿಯಾಗಿದ್ರೆ ಆನಂದವಾಗಿದ್ವಿ ಅಂತ ಅನ್ಕೊಂಡು ಬಿಡ್ತೀವಿ. ಒಂದು ರೀತಿ ನಾವು ಕತ್ತಲೆಯಲ್ಲೇ ಇದ್ದೀವಿ, ಆದ್ರೆ ಕತ್ತಲೆಯಲ್ಲಿ ಇದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ನಿತ್ಯವೂ ಯಜ್ಞ ಮಾಡ್ತೇವೆ, ನಿತ್ಯವೂ ದೇವರ ಪೂಜೆ ಮಾಡ್ತೇವೆ, ನಿತ್ಯ ದೇವರ ಸ್ಮರಣೆ ಮಾಡ್ತೇವೆ ಅನ್ನೋ ಒಂದು ದೊಡ್ಡ ಭ್ರಮೆಯಲ್ಲಿ ನಾವು ಅತ್ಯಂತ ಸನ್ಮಾರ್ಗದಲ್ಲಿದ್ದೀವಿ ಅಂತ ಅನ್ಕೊಂಡು ನಿಜವಾಗ್ಲೂ ಇದ್ದೇವಾ? ನಿಜವಾಗ್ಲೂ ಸತ್ಯ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಯಾವುದು? ಬೆಳಕು ಅಂದ್ರೆ ಯಾವುದು? ಕತ್ತಲೆ ಅಂದ್ರೆ ಯಾವುದು? ನಾವು ಗೊತ್ತಿದೆ ಅಂತ ಅಂದ್ಕೊಳ್ತೀವಿ, ಆದ್ರೂ ನಮಗೆ ಗೊತ್ತಿಲ್ಲ. ಅಧ್ಯಾತ್ಮ ಲೋಕದಲ್ಲಿ ವಿಹರಿಸುವವನಿಗೆ
ನಾನು ಈ ಶರೀರ ಅನ್ನೋದೇ ಒಂದು ದೊಡ್ಡ ಕತ್ತಲು, ದೊಡ್ಡ ಭ್ರಮೆ. ನಾವೆಲ್ಲ ಹೇಳ್ತೀವಿ ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ತಲೆ, ಇದು ನನ್ನ ದೇಹ, ಹೀಗೆ ಹೇಳ್ತೀವಿ ಹೊರತು ಈ ದೇಹವೇ ನಾನು ಅಂತ ಹೇಳಲೇ ಇಲ್ಲ, ಈ ತಲೆಯೇ ನಾನು ಅಂತ ಹೇಳಲಿಲ್ಲ. ನಾವು ಸತ್ಯವನ್ನ ಹೇಳ್ತಾ ಇದ್ದೀವಿ, ಇದು ನನ್ನ ತಲೆ, ಇದು ನನ್ನ ಕೈ ಅಂತ. ನನ್ನ ಹಾಗೆ ಆ ನಾನು ಯಾರು? ಆ ನಾನು ನಮಗಿನ್ನೂ ಗೊತ್ತಾಗಿಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಆಗ ನಿಜವಾಗ್ಲೂ ದೀಪಾವಳಿಯನ್ನು ಹೇಗೆ ಸಂಭ್ರಮ ಮಾಡಬೇಕು ಅಂತ ಹೇಳಿ ಗೊತ್ತಾಗತ್ತೆ. ಏನು ಹಾಗಾದ್ರೆ ಸತ್ಯ? ಅಹಂ ಬ್ರಹ್ಮಾಸ್ಮಿ, ನಾನು ಭಗವತ್ ಸ್ವರೂಪ ಅನ್ನೋದು ಸತ್ಯ. ಅಷ್ಟೇ ಅಲ್ಲ, ತತ್ವಮಸಿ, ಅದು ನೀನೂ ಆಗಿದ್ದೀಯೇ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಜೀವಗಳಿಂದ ಭಗವಂತನಿದ್ದಾನೆ. ಈ ಉಪನಿಷತ್ತು ವಾಕ್ಯಗಳು ಸತ್ಯ, ವೇದ ಸತ್ಯ. ಆದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನ ಸ್ವರೂಪ ನನಗೆ ಅರ್ಥ ಆಗ್ತಾ ಇದೆಯೇ? ಖಂಡಿತ ಅರ್ಥ ಆಗ್ತಾ ಇಲ್ಲ. ನಾನು ಭಗವತ್ ಸ್ವರೂಪ ಅಂತ ಹೇಳಿದ್ರೆ, ಅನ್ಕೊಂಡಿದ್ರೆ, ಎಲ್ಲ ಜೀವಗಳಲ್ಲೂ ಭಗವಂತ ಇದ್ದಾನೆ ಅಂತ ಅನ್ಕೊಂಡಿದ್ರೆ ನಾವು ಒಬ್ಬರಿಗೆ ತಾರತಮ್ಯ ಮಾಡ್ತಲೇ ಇರಲಿ. ಈಗಲೂ ನಮ್ಮ ಜೀವನದಲ್ಲಿ ಬೆಳಗಿಂದ ಸಂಜೆ ಬರುವ ತಾರತಮ್ಯದ ಜೀವನವೇ. ಇದು ನಮ್ಮವ, ಅದು ಬೇರೆಯವ. ಆದರೂ ಕೂಡ ನಾವೆಲ್ಲ ಅಧ್ಯಾತ್ಮ ಜೀವಿಗಳು ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಯಜ್ಞದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಇದನ್ನ ಮಮ ಅಂತ ಹೇಳ್ತೀವಿ, ಇದು ನನಗೋಸ್ಕರ ಅಲ್ಲ ಅಂತ. ನನಗೋಸ್ಕರ ಅಲ್ಲ ಅಂದ್ರೆ ಯಾರಿಗೋಸ್ಕರ? ಯಾತಕ್ಕೋಸ್ಕರ ಯಜ್ಞ ಮಾಡಬೇಕು? ಇದು ಸಮಾಜಕ್ಕೋಸ್ಕರ. ಸಮಾಜ ಸುಖವಾಗಿದ್ದರೆ ಅದ್ರಲ್ಲಿ ನಾನು ಒಬ್ಬ ಸುಖವಾಗಿರ್ತೀನಿ ಅನ್ನೋ ಒಂದು ಸತ್ಯವನ್ನ ಕಾಣ್ಕೊಳ್ಬೇಕಾಗಿದೆ. ನಾನು ಅಂತ ಹೇಳಿದ್ರೆ ಕೇವಲ ಈ ಶರೀರ ಅಲ್ಲ ಅಂತನ್ನುವಾಗ, ಹಾಗಾದ್ರೆ ನಾನು ಯಾರು ಅಂತನ್ಬೇಕಾದ್ರೆ ನನ್ನೊಳಗಡೆ ಪ್ರವೇಶ ಮಾಡುವಂತ ಪ್ರಯತ್ನವನ್ನ ಯಜ್ಞದ ಮುಂದೆ ಮಾಡಬೇಕು. ಏನ್ ಹೇಳ್ತೀವಿ ನಾವಲ್ಲಿ? ಅಯಂತ ಯುದ್ಮ ಆತ್ಮಾಜ ಅತ ವೇದಸ್ಥೆ ನೇಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಪ್ರಜಯಾ ಪಶುಭಿರ್ಬ್ರಹ್ಮ ವರ್ಚಸೇನಾನ್ನಾದ್ಯೇನ ಸಮೇಧಯಸ್ವ. ಇಲ್ಲಿ ಆತ್ಮೋದ್ಧಾರದ ಮಾತು. ನಾವು ಹೋಮಕುಂಡದಲ್ಲಿ ಪವಿತ್ರ ಮೇಲೆ ತುಪ್ಪವನ್ನು ಹಾಕುವಾಗ ವರ್ಧಸ್ಯ ಚೇದ್ದ ವರ್ಧಯ ಅಂತ ಹೇಳಿ ಆ ಯಜ್ಞೇಶ್ವರನ ಅಗ್ನಿಯನ್ನ ವರ್ಧಿಸು ಅಂತ ಹೇಳ್ತಾ ಇದ್ರು ಕೂಡ ಭಗವಂತನಲ್ಲಿ ನಾವು ಆತ್ಮವನ್ನ ಅರ್ಪಣೆ ಮಾಡ್ಕೊಂಡಿದ್ದೇವೆ. ಭಗವಂತ, ನಾನು ನಿನಗೆ ನನ್ನ ಆತ್ಮನ ಅರ್ಪಣೆ ಮಾಡ್ಕೊಂಡಿದ್ದೇನೆ. ನನ್ನೊಳಗಡೆ ಇರುವಂತಹ ನೀನಿದ್ದೀಯಲ್ಲ, ಅದ್ರ ಆ ಚೈತನ್ಯ ಇದ್ದಾನಲ್ಲ, ಆ ಒಂದು ಬೆಳಕು ಇದೆಯಲ್ಲ, ಅದನ್ನ ವರ್ಧಿಸು ಅಂತ ಕೇಳ್ತಾ ಇದ್ದೀವಿ. ನಿಜವಾಗಿ ನಾವು ಕೇವಲ ಹೋಮಕುಂಡದಲ್ಲಿರುವಂತ ಬೆಳಕನ್ನು ಅಷ್ಟೇ ಅಲ್ಲ, ಒಳಗಡೆ ಇರುವಂತ ಬೆಳಕನ್ನ ನೀನು ವರ್ಧಿಸು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಅದು ವರ್ಧಿಸಬೇಕಾದ್ರೆ ಕೇವಲ ಒಂದು ದಿವಸ ಹೋಮ ಮಾಡಿದ್ರೆ ವರ್ಧನೆ ಆಗತ್ತಾ? ಇಲ್ಲ. ಯಜ್ಞ ಅಂದ್ರೆ ನಮ್ಮದು ಜೀವನ ಯಜ್ಞ. ಜೀವನದಲ್ಲಿ ನಾವು ಯಜ್ಞಮಯವಾಗಿರ್ಬೇಕು, ಯಜ್ಞಮಯ ಜೀವನ ಆಗಬೇಕು ಅಂತ ಹೇಳಿದ್ರೆ ಏನು ಉಪನಿಷತ್ ವಾಕ್ಯ ಇದೆ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಹಾಗೆ ಎಲ್ಲರಲ್ಲೂ ಕೂಡ ಪರಮಾತ್ಮನನ್ನು ಕಾಡುವಂತ ಮಾನಸಿಕತೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದೆ. ನಾವು ಯಾವ ಒಂದು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರವೆಂಬ ಅರಿಷಟ್ ವರ್ಗಗಳು ನಮ್ಮನ್ನ ಕಾಡ್ತಾ ಇವೆ, ಅದನ್ನ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಇವತ್ತು ನಾನೊಂದು ದೇವಸ್ಥಾನ ಅಮಾವಾಸ್ಯೆ ಯಜ್ಞ ಮಾಡ್ತಾರೆ, ಅಮಾವಾಸ್ಯೆಗೋಸ್ಕರ ವಿಶೇಷ ಪೂಜೆಯನ್ನು ಮಾಡ್ತಾರೆ ಅನ್ನೋದಕ್ಕೋಸ್ಕರ ನೂರಾರು ಜನ ಬಂದಿದ್ರು. ಒಂದೊಂದಿಬ್ರು ಒಂದು ಹರಕೆ ಹೊತ್ತು ಬಂದಿದ್ರು. ನಮ್ಮನೇಲಿ ಏನೋ ಸಮಸ್ಯೆಗಳಿದೆ,
ಆ ಸಮಸ್ಯೆ ಬಗೆಹರಿಬೇಕು, ಜೀವನದಲ್ಲಿ ಕಷ್ಟಗಳಿದೆ ಆ ಕಷ್ಟ ಬಗೆಹರಿಬೇಕು ಅಂತ ಎಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹರಕೆ ಹೊತ್ತು ಬಂದಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಕಾಣಿಕೆಯನ್ನು ಅರ್ಪಣೆ ಮಾಡಿ ಇವತ್ತಿನ ದಿವಸ ಪೂಜೆ ಮಾಡಿಸ್ಕೊಂಡು ಹೋದ್ರು. ಎಲ್ಲಿ ಭಗವಂತನಿಗೆ ನಾವು ಹರಕೆಯನ್ನು ಹೊತ್ಕೊಂಡು ನಮ್ಮ ಕಷ್ಟಗಳ ನಿವೇದನೆ ಮಾಡ್ಕೊಳ್ತೀವಿ, ಅಲ್ಲಿ ಜನ ಏನು ಅಂತ ಹೇಳಿ ಸಾವಿರ ಗಟ್ಟಲೆ ಸೇರ್ತಾರೆ. ಭಗವಂತನಲ್ಲಿ ತನ್ನ ಕಷ್ಟ ಸುಖಗಳನ್ನು ತೋಡ್ಕೊಳ್ತಾರೆ, ಒಂದು ಸಮಾಧಾನ ಪಟ್ಕೊಂಡು ಹೋಗ್ತಾರೆ. ಆದ್ರೆ ಭಗವಂತ ಅದನ್ನು ಕೇಳಿದ್ದಾನ? ಭಗವಂತ ಅಷ್ಟು ಬಡವ ಅಲ್ಲರಿ. ಯಾವ ಹಣವನ್ನು ಕೊಟ್ಟು ದೇವರಿಗೆ ನಾವು ಹರಕೆ ಮಾಡಬೇಕಾಗಿಲ್ಲ. ನಾವು ಭಗವಂತನಲ್ಲಿ ಮಾಡಬೇಕಾಗಿದ್ರೆ ಪೂರ್ಣ ಶರಣಾಗತರಾಗಿ ನಮ್ಮೊಳಗಡೆ ಇರುವಂತಹ ಅಹಂ ಇದೆಯಲ್ಲ, ನಾನೆಂಬ ಆ ಒಂದು ಭಾವ, ಅದನ್ನ ಪ್ರತಿನಿತ್ಯ ಹೋಮದಲ್ಲಿ ಅರ್ಪಣೆ ಮಾಡ್ತಾ ಬೇಕು, ಸುಟ್ಟು ಹಾಕ್ತಾ ಬರಬೇಕು. ಆಗ ನನ್ನೊಳಗಿನ ನಾನತ್ವ ಹೋದಾಗ ಭಗವಂತನ ಕಾಣ್ಲಿಕ್ಕಾಗುತ್ತೆ. ಯಾವಾಗ ನಿಜವಾದ ಸತ್ಯ ನನಗೆ ಅರ್ಥ ಆಗ್ತಾ ಹೋಗುತ್ತೆ, ನಾನು ಕೇವಲ ಶರೀರವಲ್ಲ, ನಾನು ಆತ್ಮ. ಆ ರೀತಿ ಆತ್ಮಭಾವ ಬರ್ತಾ ಹೋಗುತ್ತೆ, ನಾನು ಭಗವತ್ ಸ್ವರೂಪ ಅಂತ ಗೊತ್ತಾಗುತ್ತೆ. ನಮ್ಮ ಎಲ್ಲ ದುಃಖಗಳು ಹೋಗುತ್ತವೆ. ಕಷ್ಟ ಬರುತ್ತೆ ನಿಜ, ಯಾವ ಮನುಷ್ಯನಿಗೆ ಕಷ್ಟ ಬರೋಲ್ಲ. ಆದ್ರೆ ದೇವರಿಗೆ ಕೈ ಮುಗಿದ ತಕ್ಷಣ, ಹರಕೆ ಹೊತ್ಕೊಂಡ ತಕ್ಷಣ ಹೋಗೋದಿಲ್ಲ. ಯಾಕೆ, ಯಾವ ಕಾರಣದಿಂದ ನಮಗೆ ನೋವು ಬಂದಿದೆ, ಆ ಕಾಲ ಕಳೀಬೇಕು. ನೀವು ದೇವರಿಗೆ ಹರಕೆ ಹೊತ್ಕೊಂಡ್ರೂ ಬರುತ್ತೆ, ಹರಕೆ ಹೊತ್ಕೊಳ್ಳದೆ ಹೋದ್ರೂ ಬರುತ್ತೆ. ಆದ್ರೆ ಅದಕ್ಕೆ ಪರಿಹಾರಕ್ಕೆ ಒಂದು ಕಾಲ ಬರುತ್ತೆ, ಆ ಕಾಲಕ್ಕೆ ನಾವು ಕಾಯಬೇಕು. ಅದಕ್ಕೋಸ್ಕರ ಭಗವಂತನಲ್ಲಿ ನಾವು ಶರಣಾಗತರಾಗಿ ಭಗವಂತನಲ್ಲಿ ಶರಣಾದಾಗ ನನ್ನೊಳಗಿನ ನನ್ನ ಆ ನಾನುವಿನ ಆ ಒಂದು ಚೈತನ್ಯದ ಪರಿಚಯ ಆಗ್ತಾ ಹೋಗುತ್ತೆ, ದರ್ಶನ ಆಗ್ತಾ ಹೋಗುತ್ತೆ. ಆ ರೀತಿ ಯಾವತ್ತಿಗೆ ನಮಗೆ ಪೂರ್ಣ ಭಗವತ್ ಕೃಪೆ ನಮಗೆ ಲಭ್ಯ ಆಗತ್ತೆ, ಅವತ್ತು ನಮಗೆ ಪೂರ್ಣ ಆನಂದ ಪ್ರಾಪ್ತಿಯಾಗತ್ತೆ. ಅದಕ್ಕೋಸ್ಕರ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಕೇಳ್ಕೊಳ್ಬೇಕು, ನನ್ನೊಳಗೆ ಆಗಿರುವಂತಹ ಆ ಕೊಳೆಗಳನ್ನೆಲ್ಲ ತೊಳೆದು ಸತ್ಯದ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಿಂದ ನನ್ನನ್ನ ಮುಂದೆ ಹೋಗಿ ಮಾಡಪ್ಪ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ ಜೊತೆಗೆ ನಾವು ಸಂಕಲ್ಪ ಮಾಡಬೇಕು, ನಾವು ಸತ್ಯದ ದಾರಿಯಲ್ಲೇ ಹೋಗ್ತೇವೆ. ತತ್ಸತ್ಯ ಶಬಸ ಆವಿಷ್ಕರ್ತ ಮಹಿತ್ವರ ವಿದ್ಯುತ ರಕ್ಷಾ ಅಂತ ಹೇಳಿ ನಾವು ಸತ್ಯದ ಮಾರ್ಗದಲ್ಲೇ ಹೋಗ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿದರೆ ನಮ್ಮ ಜೀವನ ನಿಜವಾದ ಆನಂದವನ್ನ ನಾವು ಅಧ್ಯಾತ್ಮದಲ್ಲಿ ಕಾಣುವಂತ ಒಂದು ಮಾನಸಿಕತೆಯನ್ನ ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಈ ದೀಪಾವಳಿಯನ್ನ ನಾವು ಆಚರಿಸಿದ್ದು, ಯಜ್ಞ ಮಾಡಿದ್ದು ಸಾರ್ಥಕವಾಗುತ್ತೆ. ಎಲ್ಲರೂ ಒಟ್ಟಿಗೆ ಶಾಂತಿ ಮಂತ್ರಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ